ಇದುವರೆಗೆ ಸಾಕಷ್ಟು ಮಹಾತ್ಮರು ಆ ಪುಣ್ಯ ಸ್ಮರಣೆಯ ಬಗ್ಗೆ ಮಾತಾಡಿದ್ದಾರೆ. ಅವುಗಳಲ್ಲಿ ನಾವು ಒಂದೊಂದು ಮಾತುಗಳನ್ನು ತಿಳ್ಕೊಂಡು ಆ ಮಾತಿನಂತೆ ಆ ಮಹಾತ್ಮರು ಯಾವ ರೀತಿ ಆಚರಿಸಿ ಅದನ್ನು ತಿಳ್ಕೊಂಡು ಆ ಸ್ಥಿತಿಯಲ್ಲಿ ಉಳಿದು ಹೋದರೂ ಆ ರೀತಿ ನಾವು ಪ್ರಯತ್ನ ಮಾಡಬೇಕಾಗಿದೆ. ಅಲ್ಲೇ ಬ್ರಹ್ಮನಿಷ್ಠ ಗುರುವಿನಿಂದ ನಿತ್ಯ ಶ್ರವಣ ಬೇಕಾಗ್ತದ. ಬ್ರಹ್ಮನಿಷ್ಠ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾನಿ ಅಂತೇಳಿ ಹಿಂದಿನ ಕಾಲದಿಂದ ಋಷಿಮುನಿಗಳಲ್ಲಿ ಹೋಗಿ ಆ ಮಹಾತ್ಮರ ಸೇವೆಯಲ್ಲಿ ತೊಡಗಿ ಆ ಸ್ಥಿತಿಯನ್ನು ಹೊಂದಲು ಅಭ್ಯಾಸ ಮಾಡಿ ಬರುವ ಒಂದು ರೂಢಿ ಇತ್ತು. ಈಗ ಆ ರೂಢಿ ತಪ್ಪಿ ಹೋಗಿದೆ. ಅದಕ್ಕೆ ಆತ್ಮಾನಂದ ಅಜ್ಜಾರು ಒಂದು ಮಾತು ಹೇಳ್ತಿದ್ರು, ಎಲ್ಲಿಯವರೆಗೆ ಈ ಆಶ್ರಮ ಪದ್ಧತಿ, ಈ ಋಷಿಕುಲ ಪದ್ಧತಿ ಯಾವ ರೀತಿ ಪುನರ್ ಪ್ರತಿಷ್ಠಾಪನೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಜಗದಲ್ಲಿ ಶಾಂತಿ ಸಮಾಧಾನ ನೆಲೆಸುವುದು ಕಠಿಣ ಅಂತ ಹೇಳಿ ಹೋಗ್ಯಾರ. ಆ ರೀತಿ ಬಂದಾಗ ಆ ಋಷಿಕುಲ ಅಂದ್ರೇನು, ಗುರುಕುಲ ಅಂದ್ರೇನು, ಅದೇ ಮೊದಲ ಮಕ್ಕಳಿಗೆ ಪಾಠ ಕಲಿಸಬೇಕಂದರೆ ಮೊದಲ 25 ವರ್ಷದೊಳಗೆ ಬ್ರಹ್ಮಚರ್ಯ ಆಶ್ರಮ ಪದ್ಧತಿ ಇತ್ತು. ಅದನ್ನ ಈಗ ಎಲ್ಲಿ ಹುಡುಕಿರು ಸಿಗುವುದಿಲ್ಲ. ನಂತರ ಆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಕಲಿತಂತಂದು ಅಭ್ಯಾಸ ಮಾಡಿ ಅದನ್ನು ಈ ವ್ಯಾವಹಾರಿಕ ಜೀವನದಲ್ಲಿ ಆಚರಣೆಯೊಳಗೆ ತಂದು ಅದನ್ನು ನೀತಿ ನಿಯಮಗಳನ್ನು ಪಾಲನೆ ಮಾಡಿ ಆ ಗೃಹಸ್ಥಾಶ್ರಮದಲ್ಲಿ ತೊಡಗಿ ಅದನ್ನು ಆ ಅನುಭವ ಮಾಡಿ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಅದೊಂದು ಗೃಹಸ್ಥಾಶ್ರಮ ಅಂತಿತ್ತು. ಈಗೂ ಐತೆ ಅದು ಗೃಹಸ್ಥಾಶ್ರಮ ಅನ್ನೋದು ಹೆಸರಿಗೆ. ಅದು ಯಾವುದು ಏನು ವಿಚಾರ ಇಲ್ಲ, ಏನೂ ಇಲ್ಲ. ಆ ಗೃಹಸ್ಥ ಅಂದ್ರೆ ಏನೂ ಗೊತ್ತಿಲ್ಲ, ಹಂಗೆ ನಡೆದೈತಿ. ಅದಕ್ಕೆ ಮುಂದ ಗೃಹಸ್ಥ ಜೀವನ ಮುಗುದಿಂದ ವಾನಪ್ರಸ್ಥಾಶ್ರಮ, ಇಲ್ಲಿಯವರೆಗೆ ಏನು ತಿಳಿದಂಥದ್ದು ಅದನ್ನು ವಿಚಾರ ಮಾಡ್ತಾ ಆ ಸ್ಥಿತಿಯನ್ನು ಹೊಂದಲು ಹಿಂದಿನ ಋಷಿ ಮುನಿಗಳು ಏನು ಪ್ರಯತ್ನ ಮಾಡಿದರು ಅದನ್ನ ಸಾಧನದೊಳಗೆ ತೊಡಗಿ ಅದೇ ವಾನಪ್ರಸ್ಥಾಶ್ರಮದಲ್ಲಿದ್ದು ಮುಂದೆ ಸನ್ಯಾಸಾಶ್ರಮ ಅಂದ್ರೇನು, ಹಂಗ ಅದು ಶರೀರ ಯೋಗಿನ ಅಂತ ತನುತ್ಯಜಾಮ್ ಅಂದಂಗ ಅಲ್ಲಿ ಕಡಿಕ ಶರೀರ ಬಿಡುವವರಿಗೂ ಆ ಧ್ಯಾನಸ್ಥರಾಗಿ ಆ ಸ್ಥಿತಿಯಲ್ಲೇ ಉಳಿದು ಅಲ್ಲೇ ಆ ಸ್ಥಿತಿಯನ್ನು ಹೊಂದಿ ಮಗ್ನರಾಗಿ ಆ ಮಹಾತ್ಮರ ಹಿಂದಿನ ಕಾಲದಿಂದ ಈ ಆಶ್ರಮ ಪದ್ಧತಿ ಇತ್ತು, ಈಗಿಲ್ಲ. ಅದಕ್ಕೆ ಅದು ಪುನರ್ ಪ್ರತಿಷ್ಠಾಪನೆ ಆಗಬೇಕತ್ತಿರ ಅದು ಬಂದಾಗನ ಅದು ಎಲ್ಲ ಶಾಂತಿ ಸಮಾಧಾನ ನೆಲೆಸ್ತಿತ್ತು ಅಂತ ಮಹಾತ್ಮರು ಹೇಳಿದರು. ಅದು ಏನ ಆ ರೀತಿ ಈಗ ಅಲ್ಲೆಲ್ಲೇ ಮಹಾತ್ಮರು ಸಿಗ್ತಾರೋ ಹುಡುಕೊಂಡು ಹೋಗಿ ಸೇವಾ ತತ್ಪರರಾಗಿ ಅವರ ಸೇವೆ ಮಾಡಿ ಅವರಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆ ಸ್ಥಿತಿ ಹೊಂದಾಕ ಪ್ರಯತ್ನ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸುತ್ತೇನೆ. ಇಲ್ಲಿಯವರೆಗೆ ತಮ್ಮ ಅನುಭವವನ್ನು ತಿಳಿಸ್ತಕ್ಕಂಥ